ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಇದೇ 23ನೇ ತಾರೀಕು ಅಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆಯಾಗಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮೂವರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ಬರು ನೋವನ್ನ ಅನುಭವಿಸಿರುವವರ, ನೊಂದವರ ನೋವನ್ನ, ಜೊತೆಗೆ ಶೋಷಣೆಗೆ ಒಳಪಟ್ಟವರ ಶೋಷಣೆಯನ್ನ ಯಾವುದೇ ರೀತಿ ವಿಜೃಂಭಣೆ ತೋರಿಸದೆ ಅಥವಾ ವೈಭವೀಕರಿಸದೆ ಕಥೆಯ ಮೂಲಕ ಅಚ್ಚುಕಟ್ಟಾಗಿ ಮನಮುಟ್ಟುವಂತೆ ಹೇಳುವಂತಹ ಸಿನಿಮಾದ ನಿರ್ದೇಶಕರಾಗಿರುವಂತಹ ಜಗೇಶ್ ಕುಮಾರ್ ಹಂಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇನ್ನು ವೈಯಕ್ತಿಕ ಜೀವನದಲ್ಲಿ ಮಕ್ಕಳ ಕನಸುಗಳಿಗೆ ಆಸರೆಯಾಗಿ, ವೃತ್ತಿ ಜೀವನದಲ್ಲಿ ಅವರಿಗೆ ಬೆಂಬಲವಾಗಿ, ಬೆನ್ನೆಲುಬಾಗಿ ಈಗ ಇಬ್ಬರು ಪುತ್ರಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸ್ತಾ ಸಿನಿಮಾದಲ್ಲೂ ಕೂಡ ತಂದೆಯಾಗಿರುವಂತಹ ದುನಿಯಾ ವಿಜಯ್ ಸರ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ತಮ್ಮ ವಿಭಿನ್ನ ಸಿನಿಮಾಗಳ ಮೂಲಕ, ವಿಭಿನ್ನ ಪಾತ್ರಗಳ ಮೂಲಕ ಒಬ್ಬ ಉತ್ತಮ ಕಲಾವಿದನಾಗೋದಕ್ಕೆ ನಟನೆ ಒಂದೇ ಮುಖ್ಯ ಅಂತ ತಿಳಿಸ್ಕೊಟ್ಟಿರುವಂತಹ ರಾಜ್ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಪ್ರತೀಶ್. ಈ ಫ್ರೇಮ್ ಒಂಥರ ಸ್ಪೆಷಲ್ ಫ್ರೇಮ್, ಯಾಕಂದ್ರೆ ಮೂವರು ನಿರ್ದೇಶಕರಿದ್ದೀರಾ, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಫ್ರೇಮ್ ಇದು. ಮೂವರು ನಿರ್ದೇಶಕರು, ನಮ್ಮ ಕನ್ನಡದ ಹೆಮ್ಮೆಯ ಮೂವರು ನಿರ್ದೇಶಕರು. ವಿಜಯ್ ಸರ್, ನಿಮ್ಮ ಮಗಳ ಮೊದಲನೇ ಸಿನಿಮಾ ಇದು. ಎಷ್ಟು ಹೆಮ್ಮೆ ಇದೆ, ಬಿಕಾಸ್ ಒಂದ್ ಕಡೆ ಒಬ್ಳು ಮಗಳಿಗೆ ಡೈರೆಕ್ಷನ್ ಮಾಡ್ತಿದ್ದೀರಾ, ಇನ್ನೊಂದ್ ಕಡೆ ಚೊಚ್ಚಲ ಸಿನಿಮಾ, ಡೆಬ್ಯೂ ಸಿನಿಮಾಗೆ ತಂದೆಯಾಗಿ, ಸಿನಿಮಾದಲ್ಲೂ ತಂದೆಯಾಗಿದ್ದೀರಾ. ಸೊ ಎಷ್ಟು ಹೆಮ್ಮೆ ಇದೆ ಸರ್? ಹೆಮ್ಮೆ ಅನ್ನೋಕ್ಕಿಂತ ಭಯ ಜಾಸ್ತಿ ಇದೆ. ಭಯ ಜಾಸ್ತಿ ಇದೆಯಾ? ಯಾಕೆ? ಜನ ಆಶೀರ್ವದಿಸಿ ಕೈ ಹಿಡಿದು ಮುಂದೆ ನಡ್ಸ್ಕೊಂಡು ಕರ್ಕೊಂಡು ಹೋಗಲಿ ಅನ್ನೋ ಆಸೆ ಇದೆ. ಅಂದರೆ ಏನೇ ಆಗಲಿ, ಅವು ಈ ಇಂಡಸ್ಟ್ರಿಗೆ ಹೊಸಬರು ಮತ್ತು ಹೊಸ ಹೆಜ್ಜೆ, ಎಲ್ಲವೂ ತುಂಬ ದೊಡ್ಡ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿ ಅನ್ನೋ ಆಸೆಗೆ ಯಾವಾಗಲೂ ನಾನು ಬೇಡ್ಕೋತೀನಿ ಎಲ್ಲ ಪ್ರೇಕ್ಷಕರಿಗೂ. ನನ್ನ ಹರಿಸ್ದಂಗೆ ಆಕೆನೂ ಕೂಡ ಹರಿಸಿ, ಇಬ್ಬರು ಹೆಣ್ಮಕ್ಳನ್ನ ಕೂಡ ಹರಿಸಿ ಅಂತ. ಸೊ ಮಾರ್ಗದರ್ಶಕರಾಗಿ ನೀವು ಇದ್ದೀರಲ್ಲ? ಇಲ್ಲ, ನಾನು ಯಾವಾಗಲೂ ನಾನೊಬ್ಬ ತಂದೆಯಾಗಿ ನಾನು ಹೇಳಬಲ್ಲೆ. ಆದರೆ ಅವರು ಅದನ್ನು ವೈಯಕ್ತಿಕವಾಗಿ ಹೆಂಗೆ ತೊಗೊಂಡು ಉಳಿಸ್ಕೋತಾರೆ, ಆಮೇಲೆ ಆ ಒಬ್ಬ ಮಾರ್ಗದರ್ಶಕ ಹೆಂಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಚಿಂತೆ ಯಾವಾಗಲೂ ಎಲ್ಲ ತಂದೆಗಳಿಗೂ ಇದ್ದೇ ಇರುತ್ತಲ್ಲ. ಜಡೇಶ್ ಸರ್, ಸಿನಿಮಾ ಟೀಸರ್ ನೋಡಿದಾಗ, ಟ್ರೈಲರ್ ನೋಡಿದಾಗ ತುಂಬ ಹಿಂದಿನ ಕತೆ ಅಂತ ಅನ್ಸುತ್ತೆ. ಹಿಂದಿನ ಕತೆ, ಈ ಜನರೇಷನ್ನ ಟೈಟಲ್ ಯಾಕೆ ಸರ್? ಅದು ಹಳೆ ಟೈಟ್ಲೇ ಅಲ್ಲ, ಲ್ಯಾಂಡ್ ಲಾರ್ಡ್ ಅಂದ್ರೆ ಕನ್ನಡಕ್ಕೆ ನಾವು ಅನುವಾದ ಮಾಡಿದ್ರೆ ಜಮೀನ್ದಾರ್ ಅಂತ. ಜಮೀನ್ದಾರ್ ಆಲ್ರೆಡಿ ಕನ್ನಡ ಸಿನಿಮಾ ಬಂದಿದೆ, ಬಟ್ ಲ್ಯಾಂಡ್ ಲಾರ್ಡ್ ಅಂತ ಟೈಟಲ್ ಏನು? ಇಲ್ಲ, ನಮ್ಮೂರಲ್ಲಿ ಜಮೀನ್ದಾರ ಅನ್ನೋ ಪದನೇ ದೂರದ ಪದ. ನೀನೇನು ಲ್ಯಾಂಡ್ ಲಾರ್ಡ್ ಏನೋ ಅಂತ ಈಸಿಯಾಗಿ ಬರುವಂಥ ಪದ ಅದು. ನೀನೇನು ಜಮೀನ್ದಾರ ಅನ್ನೋ ಅಷ್ಟು ಬರಲ್ಲ ಅದು ಈಸಿಯಾಗಿ. ಸೊ ಇದು ಆಡು ಭಾಷೆ ಲ್ಯಾಂಡ್ ಲಾರ್ಡ್, ಅದಕ್ಕೋಸ್ಕರ ನಾವು ಇಟ್ಟಿದ್ದು ಅಷ್ಟೇ. ಅಂತೆಲ್ಲ ಹೇಳ್ತಾ ಇದೆಯಾ ನೀನು? ಕೇಳಿ ಒಂದು ನಿಮಿಷ ಟೈಟ್ಲ್ ಕತೆನಾ? ಟೈಟಲ್ ಕತೆನಾ? ನಾನೆಷ್ಟು ಹೋರಾಡಿದ್ದೀನಿ ಅಂತ. ಹೌದಾ ಸರ್? ಸಿನಿಮಾದಲ್ಲಿ ಹೋರಾಡೋದಲ್ದೆ ಟೈಟಲ್ಗೂ ಹೋರಾಡಿದ್ದೀನಿ. ಯಾಕೆ ಸರ್? ಯಾಕೆ ಸರ್? ಸರ್ ಟೈಟಲ್ ಲ್ಯಾಂಡ್ ಲಾರ್ಡ್ ಇಡ್ಬೇಕಂತ ಅವರು ಆಯ್ಕೆ ಮಾಡಿದ್ದು ಟೈಟಲ್ ಲ್ಯಾಂಡ್ ಲಾರ್ಡ್, ಅವರು ಸೂಚಿಸಿದ್ದು. ನಮ್ಮದು ಟೈಟ್ಲು ಕೊಡ್ಲಿ ರಾಚಯ್ಯ ಅಂತ. ಸೊ ಬಟ್ ಸಾರ್ ಒಂದು ಕ್ಯಾಲ್ಕುಲೇಷನ್ ಟ್ರೆಂಡಿಗೆ ಅವರು ಲ್ಯಾಂಡ್ ಲಾರ್ಡು ನಮಗೆ ಕನೆಕ್ಟ್, ಅಂದರೆ ಪಾತ್ರಕ್ಕೆ ಅಲ್ಲದೆ ಸಿನಿಮಾಗೆ ಲ್ಯಾಂಡ್ ಲಾರ್ಡ್ ತುಂಬ ಕನೆಕ್ಟ್ ಆಗ್ತಾಯಿತ್ತು. ಮತ್ತು ಈಗ ಅವರು ಒಂದು ಲೆಕ್ಕ ಹಾಕ್ತಾರೆ ಸಾರು ಸರಿಯಾಗಿ, ಈಗ ಏನು ನಡೀತಿದೆ, ಹೇಗೆ ಬರ್ತಾಯಿದೆ, ಹಿಂಗೆ ಅಂತ. ಆ ಲೆಕ್ಕದಲ್ಲಿ ಹಾಕಿದಾಗ ನಾವು ಲ್ಯಾಂಡ್ ಲಾರ್ಡ್ ಇಟ್ಟಾದ್ಮೇಲೆ ಎಷ್ಟೋ ಇಂಗ್ಲೀಷ್ ಟೈಟಲ್ ಬಂದ್ವು ಆಮೇಲೆ. ನನಗೆ ಆವಾಗ ರಿಯಲೈಸ್ ಆಯಿತು. ಅದೇ ಗೊತ್ತಿಲ್ಲ, ಅವೆಲ್ಲ ಅನುಭವದಿಂದ ಬರೋಕ್ಕೆ ಸಾಧ್ಯ. ವರ್ಷದಿಂದ ಸಿನಿಮಾಗಳು ಮಾಡ್ತಿದ್ದಾರೆ, ಅಷ್ಟು ಲೆಕ್ಕದಲ್ಲಿ ಪಕ್ಕ ಇಲ್ಲ ಆದರೆ ಹೇಗೆ ಅಲ್ವಾ? ಜಡೇಶ್, ನನಗೆ ಟೀಸರ್ ನೋಡಿದಾಗ ಅಥವಾ ಫಸ್ಟ್ ಲುಕ್ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು, ಬಹುಶಃ ತಪ್ಪಿರ್ಬೋದೇನೋ, ನನಗೆ ಗೊತ್ತಿಲ್ಲ, ಈ ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಲಾ ಬಂತು ಇಂದಿರಾ ಗಾಂಧಿ ಅವರಿದ್ದಾಗ. ಸೊ ನನಗೆ ನೋಡಿದಾಗ ಮೇ ಬಿ ಅದ್ರ ನೆರಳೇನಾದರೂ ಈ ಸಿನಿಮಾದಲ್ಲಿ ಇರಬಹುದಾ ಅಂತ ನನಗನ್ಸಿದ್ದು. ಹೌದಾ? ಆ ಥರದ್ದು ಏನಾದರೂ ಶೇಡ್ ಏನಾದರೂ ಇದೆಯಾ ಸಿನಿಮಾದಲ್ಲಿ? ಇಲ್ಲ, ಅದ್ರದ್ದು ಆಲ್ರೆಡಿ ಮಾಡಿಬಿಟ್ಟಿದ್ದೀನಲ್ಲ, ಕಾಟೇರದಲ್ಲಿ ಅದು ಆಯಿತು, ಉಳುವನ ಭೂಮಿ ಒಡೆಯ, ಅದು ಬೇರೆ, ಇದು ಬೇರೆ. ಇದು ಒಂದು ಅಸ್ತಿತ್ವದ ಹೋರಾಟ, ಒಂದು ಕಾನೂನಿನ ಹೋರಾಟ, ತಂದೆ ಮಗಳ ಒಂದು ಬದುಕಿನ ಹೋರಾಟ. ಇದು ಬೇರೆಯೇ ಆಗುತ್ತೆ. ಇದು ಸಂವಿಧಾನದ ಹೋರಾಟ, ಅದು ರೈತರ ವಿಚಾರ ಆಗುತ್ತೆ. ಇದು ರೈತರಿಗೂ ಇದು ಕೂಲಿ, ಇಲ್ಲಿನ ಬದುಕೇ ಬೇರೆ, ಅಲ್ಲಿನ ಬದುಕೇ ಬೇರೆ. ಸೊ ಇದು ಬೇರೆಯೇ ತೋರಿಸುತ್ತೆ. ಬಟ್ ಜಾನರ್ ಒಂದೇ ಅಷ್ಟೆ, ಕಂಟೆಂಟು ಕತೆ ಬೇರೆಯೇ. ರಾಜ್, ಫುಲ್ ಸಿನಿಮಾದಲ್ಲಿ ವಿಗ್ ಹಾಕೊಂಡಿದ್ದೀರಾ, ಹೇಗಿತ್ತು ಅನುಭವ? ನನಗೆ ಅಂದರೆ ವಿಗ್ ಹಾಕೋದು ನನಗೇನು ಫೇವ್ರೆಟ್ ಅಲ್ಲ, ಬಟ್ ಆದರೆ ಕೆಲವು ಸಲ ಪಾತ್ರಗಳಿಗೆ ಬೇಕಾಗುತ್ತೆ. ಆ ಪಾತ್ರ ಯಾವ ರೀತಿ ಇದೆ, ಯಾವ ರೀತಿ ಮೆರಿತಾನೆ,
ಆಗ ಕೆಲವಾರು ಆ್ಯಂಗಲ್ ಕೊಡೋದಕ್ಕೆ ಬೇಕಾಗುತ್ತೆ. ಸೊ ನಾನು ಯಾವಾಗಲೂ ವಿಗ್ ಹಾಕ್ಬೇಕಾದ್ರೆ ಅದೇ ಕೇಳೋದು, ವಿಗ್ ನಿಜವಾಗ್ಲೂ ಬೇಕಾ ಅಂತ. ಬೇಕೇ ಬೇಕು ಅಂತ ಹೇಳಿದಾಗ ಹಾಗಾದ್ರೆ ತುಂಬ ಒಳ್ಳೆ ಆರ್ಟಿಸ್ಟಿಂದ ಮಾಡಿಸಿ ಅಂತ. ಕೆಲವು ಸಲ ಏನಾಗುತ್ತೆ, ನಾವು ಒಂದ್ ಕಡೆ ತುಂಬಾ ಒಳ್ಳೆ ಆರ್ಟಿಸ್ಟ್ ವಿಗ್ ಆರ್ಟಿಸ್ಟ್ಗಳು ಬೇರೆ ಬೇರೆ ಥರದ ಅಂದ್ರೆ ಅಲ್ಲ, ವಿಗ್ ಆರ್ಟಿಸ್ಟ್ಗಳು ಬರ್ತಾರೆ. ಓಕೆ, ವಿಗ್ ಆರ್ಟಿಸ್ಟ್ಗಳು ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು ಇರ್ತಾರೆ. ಈಗ ಈ ಸಿನಿಮಾದ ಟ್ರೈಲರ್ ಮತ್ತೆ ಇದು ನೋಡ್ಬೇಕಾದ್ರೆ ನಿಮ್ಗೆ ಅದು ವಿಗ್ ಅನ್ನೋದಕ್ಕಿಂತ ಅದೊಂದು ಪಾತ್ರ ಕಾಣಿಸುತ್ತೆ. ಅದು ಎನ್ಹ್ಯಾನ್ಸ್ ಮಾಡುತ್ತೆ ಸಿನಿಮಾನ. ಎನ್ಹ್ಯಾನ್ಸ್ ಮಾಡುವಂಥದ್ದು ಎಲ್ಲದೂ ಕೂಡ ಬೇಕು. ಸಿನಿಮಾ ಕೆಲವು ಸಲ ಏನಾಗುತ್ತೆ, ಕೆಲವು ಸಲ ವಿಗ್ ಸಪರೇಟ್ ಆಗಿ ಕಾಣಿಸ್ತಾ ಇರುತ್ತೆ. ಅದು ಬೇಡ ಅಂತ ನನಗಿತ್ತು. ಆಮೇಲೆ ಅವರು ಕನ್ವಿನ್ಸ್ ಆದ್ರು, ಇಲ್ಲ ಒಳ್ಳೆ ಆರ್ಟಿಸ್ಟಿಂದಾನೆ ಮಾಡ್ಸೋಣ ಅಂತ. ಹಾಗಾಗಿ ಒಳ್ಳೆ ವಿಗ್ ಆರ್ಟಿಸ್ಟ್ ಅದನ್ನ ಮಾಡಿ ಅದು ಬೆಟರ್ ಆಯ್ತು. ಬಹುಶಃ ವಿಗ್ನು ಒಂದ್ ಪಾತ್ರ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಅದು, ತುಂಬಾ ಇಂಪಾರ್ಟೆಂಟ್ ಅದು. ಈಗ ಒಂದು ಲುಕ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಲಿ. ಒಂದು ಕಡಿಮೆ ಆದ್ರೂ ಕಣ್ಣಲ್ಲಿ ಹೊಟ್ಟೋಗುತ್ತೆ. ಅಲ್ಲ, ಈಗ ವಿಜಯ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಕಣ್ಣು ನೋಡ್ಬೇಕು, ಇಲ್ಲೇನೋ ಗಮ್ ಬಿಟ್ಟಿದೆ ಅಂತ ನನಗೆ ಕಾಣಿಸ್ತಾ ಇದ್ರೆ ಆ ಪರ್ಫಾರ್ಮೆನ್ಸ್ನೇ ಹಾಳು ಮಾಡ್ತಲ್ಲ. ವಿಗ್ಗು ಅದು ಕೌಂಟರ್ ಆಯ್ತು. ಅದು ಏನ್ ಮಾಡ್ಬೇಕು ಅದ್ರ ವಿರೋಧ ಕೆಲಸ ಮಾಡ್ತಿದೆ ಅಂತ. ಅಂಥದ್ದು ಆಗ್ಬಾರ್ದು ಅಂತ ನಾನು ಯಾವಾಗ್ಲೂ ಮಾಡ್ತೇನೆ. ವಿಜಯ್ ಸರ್, ಸಿನಿಮಾದಲ್ಲಿ ಮಗಳು ಮುಂದೆ ರೊಮ್ಯಾನ್ಸ್ ಮಾಡೋದು ಕಷ್ಟ ಆಯ್ತಾ? ಹಾಗೆ ಟ್ರೈಲರ್ ಅಲ್ಲಿ ನೋಡ್ಬೇಕಾದ್ರೆ ಆ ಸೀನ್ಸ್ ಎಲ್ಲ ನೋಡ್ಬೇಕಾದ್ರೆ ಅದೇ ಅನ್ಕೊಳ್ತಾ ಇದ್ದೆ, ಮಗಳು ಮುಂದೆ ಆಕ್ಟ್ ಮಾಡೋದು ಹೇಗಿತ್ತು ವಿಜಯ್ ಸರ್ಗೆ ಅಂತ ಹೇಳಿ ಸರ್. ಹೇಗೆ? ಇಲ್ಲ, ಅದು ಆ್ಯಕ್ಟಿಂಗ್ ಅಲ್ವಾ, ಸೊ ಹಂಗಾಗಿ ಮಾಡಿಬಿಡ್ತೀವಿ. ನಿಜವಾಗ್ಲೂ ಅಷ್ಟು ಈಸಿಯಾಗಿ ಮಾಡ್ಬಿಟ್ಟ ಮಗಳು ಮುಂದೆ? ಅದರ ಆ್ಯಕ್ಟಿಂಗ್ ಅಲ್ವಾ, ಅದು ನಮ್ಮ ಕೆಲಸ. ಡೈರೆಕ್ಟರ್ ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡೋದು ಅಷ್ಟೇ. ಯಾರಿದ್ರೆ ಏನಂತೆ. ಜಡೇಶ್ ಸರ್, ಕಾಟೇರ ಸಿನಿಮಾದಲ್ಲಿ ಕತೆ ನಿಮ್ಮದೇ ಇತ್ತು. ನಿಮಗೆ ಈ ನೊಂದವರ ಬಗ್ಗೆ ಒಲವು ಯಾಕೆ? ಅಂದರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಆ ಥರದ ದೃಶ್ಯಗಳನ್ನ ನೀವು ನೋಡಿದ್ದೀರಾ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾಕೆ ಈ ರೀತಿ ಕತೆಗಳು? ಹಾಗೇನಿಲ್ಲ, ಇದು ಆ ಪಾತ್ರ ನನಗೆ ಸ್ವಲ್ಪ ನಾನು ನೋಡಿದ್ರಿಂದ ಇಷ್ಟ ಆಗುತ್ತೆ. ಇವಾಗ ಈ ಹಿಂದೆ ವಿಷ್ಣುವರ್ಧನ್ ಸರ್ ಎಲ್ಲವೂ ಜಮೀನ್ದಾರ್ ಪಾತ್ರಗಳೇ ಮಾಡ್ತಾಯಿದ್ರು. ಅಂಬರೀಷ್ ಸರ್ ಅವರೆಲ್ಲ ಒಂಥರ ನಮ್ಮ ಯಜಮಾನ, ಅವೆಲ್ಲ ಒಂಥರ ಜಮೀನ್ದಾರ್ ಪಾತ್ರಗಳೇ ಇದ್ದು. ಸೊ ಇವಾಗ ನಾವು ಸ್ವಲ್ಪ ನೊಂದವ್ರ ಪಾತ್ರನ ಹಿಡ್ಕೊಂಡು ಕುಂತಿದ್ವಿ. ನೆಕ್ಸ್ಟು ಅದರದ್ದು ಬಂದಾಗ ಅದನ್ನು ಮಾಡ್ತೀನಿ, ಬಟ್ ಹಳ್ಳಿದ್ದೇ ಇಟ್ಕೊಂಡೇ ಮಾಡೋದು. ಆ ಥರದ್ದು ಬಂದಾಗ ಅದು ನನ್ನ ಹೀರೋ ಯಾವುದಾಗ್ತಾನೆ ಉಳಿಯುತ್ತೋ ಅದಕ್ಕೆ ನ್ಯಾಯ ಒದಿಸೋದಷ್ಟೇ. ರೀಸೆಂಟಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದ್ದೆ. ಟ್ರೇಲರ್ ಲಾಂಚ್ ಎಲ್ಲ ಆದಮೇಲೆ, ಟೀಸರ್ ಲಾಂಚ್ ಎಲ್ಲ ಆದಮೇಲೆ ಒಂದು ಪೋಸ್ಟ್ ನೋಡಿದ್ದೆ. ರಚಿತಾ ರಾಮ್ ಅವ್ರದ್ದು ಮತ್ತು ರಿಚಾನ್ಯ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಎಷ್ಟು ಪರ್ಫೆಕ್ಟಾಗಿ ಪೇರ್ ಮಾಡಿದ್ದಾರೆ, ಅಮ್ಮ ಮಗಳ ಥರನೇ ಕಾಣಿಸ್ತಾರೆ ಅಂತ. ಈ ಕಾಸ್ಟಿಂಗ್ ಇಷ್ಟು ಪರ್ಫೆಕ್ಟ್ ಕಾಸ್ಟಿಂಗ್. ಬಿಕಾಸ್ ರೂಲರ್ ನೀವು ಟೀಸರ್ ಬಿಟ್ಟಾಗ ರಾಜ್ವೀರ್ ಶೆಟ್ಟಿ ಅದ್ಭುತವಾಗಿ ಕಾಣಿಸಿದ್ರು. ಸರ್ ಬಗ್ಗೆ ಹೇಳೋ ಹಾಗಿಲ್ಲ, ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಇಷ್ಟು ಪರ್ಫೆಕ್ಟ್ ಕಾಸ್ಟಿಂಗ್ ಹೆಂಗೆ ಮಾಡಿದ್ರಿ ಸರ್? ಏನಿಲ್ಲ, ಫಸ್ಟು ನನಗೆ ವಿಜಯ್ ಸರ್ ಜೊತೆ ಒಂದು ಕತೆ ಜೊತೆ ಒಂದು ಟೈಅಪ್ ಆಗಿ ಅವ್ರ ಜೊತೆ ಜರ್ನಿ ಶುರು ಮಾಡ್ತೀವಿ. ಯಾವಾಗ ನಾನು ರೂಲರ್ ಪಾತ್ರ ಬರೆದಾಗ ಬರೆದು ಆ ಕತೆ ಯೋಚನೆ ಮಾಡಿದಾಗ ನನಗೆ ಬರೆಯುವಾಗಾದರೆ ರಾಜು ಸಾರೇ ನನಗೆ ಮೈಂಡಲ್ಲಿ ಇದ್ದಿದ್ದು. ಬಟ್ ಅವ್ರು ಒಪ್ತಾರೆ ಬಿಡ್ತಾರೆ ನಾನು ಆ ಥಾಟ್ ಯೋಚನೆ ಮಾಡಲಿಲ್ಲ. ಬಟ್ ವಿಜಯ್ ಸರ್ ಹೇಳಿದಾಗ ತುಂಬ ಖುಷಿ ಆಯಿತು. ಟ್ರೈ ಮಾಡಪ್ಪ, ನಾನು ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ ಆ ಥರ ಹೇಳಿದೆ. ನಾನು ಅವ್ರಿಗೆ ಫೋನ್ ಮಾಡಿದೆ. ಅವರು ಆವಾಗ ಮೋಸ್ಟ್ಲಿ ಕರ್ನಾಟಕದಾಗ ಇರಲಿಲ್ಲ. ನಾವು ಬಂದಮೇಲೆ ಸಿಗೋಣ ಅಂತ ನನ್ನ ಒತ್ತಾಯದ ಮೇರೆಗೆ ಹೇಳಿದರು ಅವರು. ಬಂದಮೇಲೆ ಕ್ಯಾರೆಕ್ಟ್ರು ಕತೆ ಎಲ್ಲ ಹೇಳಿದೆ. ಯೂಶ್ವಲಿ ಅವ್ರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಗಳು ತುಂಬ ಇತ್ತು. ಅಂದರೆ ಪಾತ್ರ ಎಲ್ಲ ಓಕೆ, ಬಟ್ ಅವ್ರಿಗೆ ಆ ಬ್ಯುಸಿ ಶೆಡ್ಯೂಲಲ್ಲಿ ಮತ್ತು ಈ ಸರ್ಟೆನ್ ಟೈಮಲ್ಲಿ ಅದು ಅಚೀವ್ ಆಗೋದು ಕಷ್ಟ, ಅಂದರೆ ಮಾಡೋಕ್ಕಾಗಲ್ಲ ಅನ್ನೋದೇ ಅವರು ಇದಿತ್ತು. ಬಟ್ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಇದು ನೀವು ಮಾಡಿದ್ರೇ ವಿಶೇಷ ಆಗೋದು ಸರ್, ಇಲ್ಲಾಂದರೆ ಬೇರೆ ಥರನೇ ಆಗೋದೇ ಇಲ್ಲ ಸ್ಕ್ರಿಪ್ಟು, ತುಂಬ ಇದು ಫ್ರೆಶ್ನೆಸ್ ನಿಮ್ಮಿಂದ ಅಂತ ಹೇಳಿದೆ. ಸ್ವಲ್ಪ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದೆ ಅವ್ರಿಗೆ. ಹೌದಾ? ಓ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿದ್ರಾ? ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅಂತ ಅವ್ರನ್ನ ಕೇಳ್ತೀನಿ. ಅದು ಆ ಸಿನಿಮಾ ಆದಮೇಲೆ ಹೇಳಿದ್ರೆ ಇನ್ನೂ ಖುಷಿ ಇರುತ್ತೆ ಅದು. ಓಕೆ, ಸೊ ಇಮೇಲ್ ಮಾಡೋ ಕಾಲದಲ್ಲಿ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಸರ್, ನಿಮ್ಗೆ ಏನಾದ್ರು ಆ ಥರ ಎಮೋಷ್ನಲ್ ಆಗಿ ಏನಾದ್ರು ಹೇಳಿ? ನಮಗೂ ಅದನ್ನೇ ಮಾಡಿರೋದು. ಹೌದು. ಜಡೇಶ್ ಸರ್, ಬ್ರೇಕಿಂಗ್ ನ್ಯೂಸ್, ಎಮೋಷನಲ್ ಬ್ಲ್ಯಾಕ್ ಮೇಲ್ ಅದೇ ಏನೇ ಮಾಡಿದ್ರು ಸಿನಿಮಾಗೆ ಅದು ಅವರಿಗೆ ಅದು ಇಷ್ಟ ಆಯ್ತು. ವಿಜಯ್ ಸರ್, ನಿಮ್ಗೆ ರಿಯಲ್ ಆಗಿ ನೋಡಿದ್ರೆ ನಿಮ್ಗೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ನೀವು ಅಷ್ಟು ಫಿಟ್ ಆಗಿದ್ದೀರಾ, ಅಷ್ಟು ಚೆನ್ನಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡ್ತಿದ್ದೀರಾ. ಸಿನಿಮಾದಲ್ಲಿ ನಿಮ್ದು ಗ್ರೇ ಹೇರ್ ಎಲ್ಲ ನೋಡಿದಾಗ ಎಷ್ಟು ಜನ ಹುಡುಗಿರಿಗೆ ಹಾರ್ಟ್ ಹೊಡೆದೋಯ್ತು ಅಯ್ಯಯ್ಯೋ ಅಂತ. ಬಿಕಾಸ್ ಸಾಂಗಲ್ಲಿ ಅಷ್ಟು ನಾಟಿನೆಸ್ ಇದೆ, ಅಷ್ಟು ಕ್ಯೂಟ್ನೆಸ್ ಇದೆ. ಆ ಟ್ರೈಲರ್ ನೋಡಿದಾಗ ಅನ್ಕೊಳ್ತಾ ಇದೆ, ಬಹುಶಃ ಈ ಥರ ಪಾತ್ರ ಅಂದರೆ ಇವಾಗ ಸಿನಿಮಾದಲ್ಲಿರುವಂತಹ ಪಾತ್ರದ ಜೊತೆಗೆ ಕಾಮಿಡಿನ ಅಷ್ಟು ನಾಟಿಯಾಗಿ ತೋರಿಸೋದು ನೀವೊಬ್ಬರೇ ಅಂತ ಅನ್ಸುತ್ತೆ. ಸೊ ಈ ಥರ ವಯಸ್ಸಾಗಿದ್ದ ಪಾತ್ರದಲ್ಲೆಲ್ಲ ನೀವು ಮಾಡಿಬಿಟ್ರೆ ಏನು ಮಾಡೋದು ಸರ್ ಫೀಮೇಲ್ ಫ್ಯಾನ್ಸ್ ಎಲ್ಲ? ಇಲ್ಲ, ಅದು
ಪಾತ್ರ ಆಗಿರೋದ್ರಿಂದ ನಾವೆಲ್ಲ ಮಾಡಿದಾಗಲೇ ಎಂಜಾಯ್ ಮಾಡ್ತಾರೆ. ತುಂಬ ಜನ ಗ್ರೇ ಶೇಡ್ನು ಇಷ್ಟಪಡ್ತಾರೆ. ಈಗ ತುಂಬ ಜನಕ್ಕೆ ಇಷ್ಟ ಅದು. ಇಲ್ಲ 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 ಸರ್ ಹೇಳಿ ಸರ್, ಈ ನಿಮ್ದು ಲುಕ್ ನೋಡಿದ್ಮೇಲೆ ಎಷ್ಟು ಜನ ನಿಮ್ ಗ್ರೇ ಹೇರ್ ಇಷ್ಟಪಟ್ಟು ಮೆಸೇಜ್ ಮಾಡಿದ್ರು, ಇಲ್ಲ ಕಾಂಪ್ಲಿಮೆಂಟ್ಸ್ ನಾನು ಕೊಟ್ಟರು? ಸುಮಾರು ಕೇಳಿದ್ದೀನಿ ಹೊರಗಡೆ ಓಡಾಡುವಾಗ. ಅದು ಚೆನ್ನಾಗಿ ಕ್ಯಾರಿ ಮಾಡ್ತೀರ, ಅದು ಚೆನ್ನಾಗಿ ಕ್ಯಾರಿ ಅಂದರೆ ಲೈಕ್ ನಾನು ಆರಾಮಾಗಿ ಗ್ರೇ ಶೇಡ್ಸ್ ಯಾವಾಗಲೂ ನನಗೆ ಆಲ್ಮೋಸ್ಟ್ ಗ್ರೇ ಆಗಿರೋದು ನಾನು ಬಿಟ್ಕೊಂಡು ಓಡಾಡ್ತೀನಲ್ಲ, ಅದು ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ಸರ್ ಅಂತಾರೆ. ಹಂಗಾಗಿ ನನಗೆ ಅದು ಖುಷಿ ಅನ್ನಿಸ್ತದೆ ನಮಗೂ. ಸೊ ಇನ್ಮೇಲೆ ಡೈ ಎಲ್ಲ ಹಾಕೋದ್ ಬೇಡ, ಗ್ರೇ ಹೇರ್ಸೇ ಬೇಡ ಅಂತ. ಹೌದು ಅದು ಕಾಮನ್ ಅಲ್ವಾ. ಅಲ್ಲಿಗೆ ಹುಣಸೆ ಮರಕ್ಕೆ ಎಷ್ಟು ವಯಸ್ಸಾದರೂ ಹುಳಿ ಹಂಗೆ ಇರುತ್ತಲ್ಲ. ನೆಗೆಟಿವ್ ಪಾತ್ರ, ನೆಗೆಟಿವ್ ಶೇಡ್ ಪಾತ್ರ, ವಿಲನ್ ಅಂತ ಹೇಳೋದಕ್ಕಿಂತ ನೆಗೆಟಿವ್ ಶೇಡ್. ನೆಗೆಟಿವ್ ಏನಲ್ಲ, ರೂಲರ್. ಇಲ್ಲಿ ruler. ನೆಗೆಟಿವ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಎರಡು ಹೀರೋಗಳು ನಿಂತು ಒಂದೇನೋ ಒಪ್ಸಕ್ಕೆ ಹೊರಟಿದ್ದೀವಿ, ಏನೋ ಒಂದು ಒಪ್ಸಕ್ಕೆ ಹೊರಟಿದ್ದೀವಿ. ಬಟ್ ಬೇರೆ ಬೇರೆ ರೂಪ, ಬೇರೆ ಅವ್ರದೇ ಒಂದು ಸಿದ್ಧಾಂತ, ಇವ್ರದೇ ಒಂದು ಸಿದ್ಧಾಂತ, ಹಂಗೆ ಇದು ಎರಡು ಸಿದ್ಧಾಂತಗಳು ಆಪೋಸಿಟ್ ಹೌದು. ಅವ್ರ ಸಿದ್ಧಾಂತ ಅವರು ಶೂ ಅಲ್ಲಿ ನಿಂತಾಗ ಅದು ಸರಿ, ಇವ್ರ ಚಪ್ಪಲಲ್ಲಿ ನಿಂತಾಗ ಇವ್ರದ್ದು ಸರಿ. ಹಂಗೆ ಇಬ್ಬರು ಹೀರೋಗಳು ನಿಂತು ಅದನ್ನು ಏನೋ ಒಂದು ಒಪ್ಸಕ್ಕೆ ಹೊರಟಿದ್ದೀವಿ. ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಬಿಕಾಸ್ ಅವ್ರು ಹೇಳಿದಾಗ ರೂಲರ್ ಅಂತ ನಿಮ್ದು ಇಂಟ್ರೊಡಕ್ಷನ್ ಸೀನ್ ನೋಡಿದಾಗಲೇ ಬಹಳ ಮಜಾ ಆಯಿತು, ನಿಮ್ದು ಟೀಸರ್ ನೋಡಿದಾಗ. ಜೊತೆಗೆ ಭಾಷೆ, ನಿಮಗೆ ಹೊಸ ಭಾಷೆ ಅಂದ್ಕೊಳ್ತೀನಿ ಇದು. ಸೊ ಆ ಭಾಷೆಯಲ್ಲಿ ಮಾತನಾಡ್ತಾ ಈ ಪಾತ್ರದ ಬಗ್ಗೆ ಹೇಳಿ. ನನಗೆ ಯಾವಾಗಲೂ ತುಂಬ ಆಸೆ ಇರೋದು ಕರ್ನಾಟಕದಲ್ಲಿರುವಂಥ ಬೇರೆ ಬೇರೆ ಸ್ಲ್ಯಾಂಗ್ಗಳಲ್ಲಿ ಅಲ್ಲಿನ ಮೂಲ ಕಥೆಗಳು ಹೊರಗೆ ಬರಬೇಕು. ಈಗ ಫಾರ್ಚುನೇಟ್ಲಿ ಮಂಗಳೂರು ಕನ್ನಡ ಅಂದರೆ ಕರ್ನಾಟಕಕ್ಕೆ ಪರಿಚಯ ಆಗಿದೆ. ಈಗ ಕುಂದಾಪುರ ಭಾಷೆ ಕನ್ನಡ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಭಾಷೆ ಅಂತ ನಮಗೆ ಗೊತ್ತು. ಬಟ್ ಸಿನಿಮಾಗಳಲ್ಲಿ ನಮಗೆ ಅದರ ಬಳಕೆ ತುಂಬ ತುಂಬ ಸಣ್ಣದಾಗಿ ಆಗ್ತಾ ಇದೆ. ಇದರಲ್ಲಿ ಕೋಲಾರದ ಭಾಷೆಯನ್ನು ನಾವು ಬಳಸಿದ್ದೀವಿ. ಹಾಗಾಗಿ ನಾನು ಅದನ್ನು ಒಪ್ಪೋ ಕಾರಣದಿಂದಾಗಿ, ನನಗೆ ಅದು ಇಷ್ಟ ಆದ ಕಾರಣದಿಂದಾಗಿ ನಾನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಿತ್ತು ಆ ಭಾಷೆಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಪ್ಕೊಳ್ಳೋದಕ್ಕೆ. ಯಾಕಂದರೆ ನನಗೆ ಟೀಚರ್ ಹೇಳಿದ್ದೆ ಸರಿ, ನಾನು ಅವ್ರು ಏನು ಕೊಟ್ಟಿದ್ದಾರೆ ನಾನು ಅದನ್ನು ಓದಿದ್ದು ಸರಿ ಇದೆಯಾ ಅಂತ ಇದು ಮಾಡ್ತೀನಿ. ಬಟ್ ಅದೇ ಥ್ರಿಲ್ಲು, ಹೊಸತನನೇ ಥ್ರಿಲ್ಲು. ಸೊ ಈ ಪಾತ್ರದ ಯಾವುದೇ ಸಿದ್ಧಾಂತಗಳು ನನ್ನ ಮೂಲ ಧೋರಣೆಗಿಂತ ವಿರೋಧ. ಇದು ನಮ್ಮೆಲ್ಲರ ಧೋರಣೆಗಿಂತ ವಿರೋಧ ಅಂದರೆ. ಬಟ್ ಆದರೆ ಏನಂದರೆ ಆ ಪಾತ್ರ ಮಾಡಬೇಕಾದ್ರೆ ನಾನು ಅವನಾಗೆ ಯೋಚನೆ ಮಾಡಬೇಕು. ಅಂದರೆ ನಾನು ಅದಕ್ಕೆ ಒಪ್ತೀನೋ ಇಲ್ಲೋ ಬೇರೆ ವಿಚಾರ. ಬಟ್ ಅವನ ಪ್ರಕಾರ ಅಂದರೆ ಹೀರೋಗೂ ವಿಲನ್ಗೂ ದೊಡ್ಡ ಬದಲಾವಣೆ ಇರಲ್ಲ ಅಂತ ಯಾವಾಗಲೂ ಹೇಳ್ತೀವಿ. ಒಂದು ತತ್ವವನ್ನ ಸತ್ಯ ಅಂತ ಒಪ್ಕೊಂಡು ಕೊನೆಗೆ ಬದಲಾಗಕ್ಕಿರೋನು ಅಥವಾ ಬದಲಾಗಕ್ಕೆ ಓಪನ್ ಇರೋನು ಅವನು ಹೀರೋ. ಒಂದು ತತ್ವನ ಸತ್ಯ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಸಾಯೋನು ವಿಲನ್ ಅಷ್ಟೇ. ಐ ಥಿಂಕ್ ಇವನು ಯಾವುದನ್ನ ಒಪ್ಕೊಂಡಿದ್ದಾನೆ ಅದನ್ನ ಬಿಟ್ಕೊಡಲ್ಲ. ಅದರಿಂದಾಗಿ ಅವ್ನು ಸ್ವಲ್ಪ ನೆಗೆಟಿವ್ ಅಂತ ಅನ್ಸ್ಬೋದು, ಅಥವಾ ಪೂರ್ತಿ ನೆಗೆಟಿವ್ ಅಂತ ನನ್ನ ಪ್ರಕಾರ ಅನ್ಸ್ಲೂಬಹುದು.